ಏ ಗುಮ್ಮ, ಎತ್ಕೂತಿದೀಯ ನೀನು? ಬೇದಾಯ್ತು. ಎತ್ಕೂತ್ಕತೀಯ ಅದ್ರೊಳಿಕೆ ನೀನು ಮಲ್ಕಳಲ್ಲ, ಎತ್ಕೂತ್ಕತೀರಿ. ಏನ್ ನಡ್ತಿರಿದ್ದು? ಎತ್ಕೂತ್ಕೊಂಡಿದ್ದಿ? ಕಳ್ಳ ಮಲ್ಕಳಲ್ವ ನೀನು? ಯಶು, ಏನ್ ಮಾಡ್ತಾ ಇದ್ದೀರಲ್ಲಿ? ನೀವು ರೂಮ್ ಕ್ಲೀನ್ ಮಾಡಕ್ ಬರ್. ವಾಟ್ ಎ ಸ್ಮೈಲ್ ಯಶುಮಾ. ಕಳ್ಳ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹಾಯ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಅಲ್ಲೇ 7 ಮಂತ್ ಆಗಿತ್ತು ವಿಡಿಯೋ ಮಾಡಿ. ಮತ್ತೆ ಇವಾಗ ವಿಡಿಯೋ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇರೋದ್ರಿಂದ ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ. ಪ್ರೆಗ್ನೆಂಟ್ ಇರೋನಾಗ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಡಾಕ್ಟರೇ ಸ್ಟಾಪ್ ಮಾಡಿ, ಯಾವುದೇ ಥರ ಮೊಬೈಲು ಯೂಸ್ ಮಾಡಬೇಡಿ ಅಂತ ಹೇಳಿದರು. ಮಗುಗೂ ತೊಂದರೆ ಆಗುತ್ತೆ ಮತ್ತು ನಿಮಗೂ ತೊಂದರೆ ಆಗುತ್ತೆ. ಮಗುಗೆ 6 ತಿಂಗಳು 7 ತಿಂಗಳು ಆಗೋವರೆಗೂ ಯಾವುದೇ ಥರ ವೀಡಿಯೋಸು, ಯಾವುದೇ ಥರ ಮೊಬೈಲ್ ಯೂಸ್ ಮಾಡೋದು, ಅದು ಇದು ಇನ್ಸ್ಟಾಗ್ರಾಮ್ ನೋಡೋದು ಯಾವುದೇ ಥರ ಮಾಡಬೇಡಿ, ಆದಷ್ಟು ಫೋನ್ ಅವಾಯ್ಡ್ ಮಾಡಿ ಅಂತ ಹೇಳಿದರು. ಹಂಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಇವಾಗ ನಮ್ಮ ಪಾಪುಗೆ 7 ಮಂತ್ಸ್ ಆಗಿದೆ. ಹಂಗಾಗಿ ವಿಡಿಯೋ ಮಾಡೋಣ ಅಂತ ಇವತ್ತಿಂದ ಮಾಡ್ತಾಯಿದ್ದೀನಿ. ಎಲ್ಲರೂ ಹಳೆ ವೀಡಿಯೋಸ್ಗೆ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ, ಈ ವಿಡಿಯೋಗೂ ಅದೇ ಥರನೇ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಮತ್ತು ನಾನು ಯೂಟ್ಯೂಬ್ ಶುರು ಮಾಡಿದ್ದೆ ನನ್ನ ಮಗಳಿಗೋಸ್ಕರ. ಅವಳು ವೀಡಿಯೋಸ್ ಎಲ್ಲ ಹಾಕೋಣ, ನಾವು ಡೈಲಿ ಅವಳನ್ನ ಯಾವ ಥರ ನೋಡ್ಕೋತಿದ್ವಿ, ಅದು ರೊಟೀನೆಲ್ಲ ಅವಳು ದೊಡ್ಡವಳಾದ್ಮೇಲೆ ನೋಡಿದ್ರೆ ಅವಳಿಗೊಂಥರ ಖುಷಿ ಆಗುತ್ತೆ. ಈಗ ನಮ್ಮದೆಲ್ಲ ಒಂದು ಚಿಕ್ಕ ಮಕ್ಳದ್ದು ಫೋಟೋನೂ ಸಹಿತ ಇಲ್ಲ, ಯಾವುದೋ ಜ್ಞಾಪನೂ ಇಲ್ಲ ನಾವು ಯಾವ ಥರ ಇದ್ವಿ ಏನು. ಅವಾಗೆಲ್ಲ ಮೊಬೈಲೂಸು ಆ ಥರ ಏನೂ ಇರಲಿಲ್ಲ ನಮ್ಮ ಮನೆಯಲ್ಲಿ. ಹಂಗಾಗಿ ನನ್ನ ಮಗಳದ್ದು ಅವಳು ನೋಡಿದ್ರೆ ಅವಳು ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ಈ ಥರ ಮತ್ತೆ ಶುರು ಮಾಡಿದ್ದೀನಿ. ಇನ್ನು ನಾನು ಇವಳಿಗೆ ಯಾವುದೇ ಥರ ತೊಟ್ಲು ಏನೂ ತೊಗೊಂಡಿರಲಿಲ್ಲ. ಇದು ಅವಳು ಪಕ್ಕದಲ್ಲೇ ಮಲಗಿ ಅಭ್ಯಾಸ ಆಗಿಬಿಟ್ಟಿದ್ಲು. ಅವಾಗ ಈ ಥರ ಸೀರಿಯಲ್ ಕಟ್ಟಿ ಮಲಗಿಸ್ತಿದ್ವಿ. ಇವಾಗ ಅವಳು ಎಷ್ಟು ಇದಾಗ್ಬಿಟ್ಟವಳೆ ಅಂತಂದರೆ, ಸೀರೆಯಿಂದನೇ ಆಚೆಗೆ ಕೆಳಿಯೋಕ್ಕೆ ಟ್ರೈ ಮಾಡ್ತಾಳೆ. ಅದರೊಳಗಡೆ ಕುತ್ಕೊಳ್ಳೋದು, ಅದರೊಳಗಡೆ ಉಲ್ಟಾ ಮಲ್ಕೊಳ್ಳೋದು ಎಲ್ಲ ಮಾಡ್ತಾಳೆ. ತುಂಬ ತೀಟೆ ಆಗಿಬಿಟ್ಟವಳೆ. ಹಂಗಾಗಿ ಸೀರೆನೇ ಫುಲ್ಲು ಕೆಳಗಡೆ ಕಟ್ಟಿದ್ದೀನಿ. ಆದ್ರೂ ಅದರೊಳಗಡೆಯಿಂದನೂ ಸ್ವಲ್ಪ ಜಂಪ್ ಮಾಡೋಕ್ಕೆ ಹೋಗ್ತಾಳೆ. ಯಾರಾದರೂ ಅವಳ ಹತ್ರ ಇರಲೇಬೇಕು ಯಾವಾಗ್ಲೂ. ಇನ್ನು ಇವಳು ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ನನಗಂತೂ. ಇವಳು ಮಲಗಿಸ್ಬಿಟ್ಟು ಬಟ್ಟೆ ಎತ್ಕೊಬರೋಕ್ಕೆ ಅಂತ ಮೇಲ್ಗಡೆ ಹೋದರೆ, ಏನಾದರೂ ಒಂದು ಸ್ವಲ್ಪ ಆಚೆಗೆ ಹೋದರೆ ಸಾಕು, ಆವಾಗಲೇ ಎದ್ಬಿಟ್ಟು ಕೆಳಕ್ಕೆ ಜಂಪ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿರ್ತಾಳೆ. ತುಂಬ ಫಾಸ್ಟಾಗಿ ಬೆಳವಣಿಗೆ ಆದಳು ಇವಳು ಬೆಳವಣಿಗೆ ನೋಡಿ ನನಗಂತೂ ಫುಲ್ ಖುಷಿ ಆಯಿತು. ಇಷ್ಟು ಬೇಗ ಈ ಥರ ಎಲ್ಲ ಇದು ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು. ಅವಳು ತುಂಬಾ ಫಾಸ್ಟಾಗಿ ಬೆಳೀತಾವಳೆ. ನನಗೂ ಒಂಥರ ಖುಷಿ ಅದು ನೋಡಿದ್ರೆ. ಏನೋ ಹೆಂಗೆ ಬೆಳೀತಾವಳು ಬಿಡಪ್ಪ ಅತ್ತಾಗೆ ಬೇಗನೆ ಫಾಸ್ಟಾಗೆ. ನನ್ನ ಮಕ್ಕಳು ಇನ್ನೂ ಸರಿಯಾಗಿ ಕೂತ್ಕೊಳ್ಳಲ್ಲ, ಮಂಡಿಗಾಲು ಮಾಡಲ್ಲ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಇವಳು ಆ ಥರ ಏನಿಲ್ಲ, ಫುಲ್ ಫಾಸ್ಟಾಗೆ ರಿಕವರಿ ಆಗವಳೆ. ಈ ವಿಡಿಯೋದಲ್ಲೇ ನೋಡ್ಬೋದು ಅವಳು ಯಾವ ಥರ ಸೀರೆಯಲ್ಲಿ ಜಂಪ್ ಮಾಡೋಕ್ಕೆ ಮತ್ತು ಉಲ್ಟಾ ಮಲ್ಕೊಳ್ಳೋಕ್ಕೆ, ಕೆಳಗಡೆ ಇಳಿಯೋಕ್ಕೆ ಎಷ್ಟು ಟ್ರೈ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಹೆಂಗೋ ಮಲ್ಕೊಂಡಿದ್ದಾಳೆ, ತಡೆಯಪ್ಪ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದರೆ 5 ನಿಮಿಷದಲ್ಲಿ ಎದ್ಬಿಟ್ಟಿರ್ತಾಳೆ. ಅವಾಗ ಬಂದು ನೋಡ್ಕೊತಾನೆ ಇರಬೇಕು ಅವಳನ್ನ. ಇಲ್ಲ ಅಂತ ಅಂದರೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಒಂದೇ ಅಡಿ ಕೆಳಗಡೆ ಜಾಗ ಇರೋದು, ಅಷ್ಟು ಕೆಳಗಡೆ ಕಟ್ಟಿದ್ದೀನಿ. ಅದರಲ್ಲೂ ಅವಳು ಅದರೊಳಗಡೆ ತೀಟೆ ಮಾಡೋದು ಬಿಡೋಲ್ಲ. ಎದ್ದು ಕುತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ, ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಅದರೊಳಗಡೆ. ಇವಾಗ ಸದ್ಯದಲ್ಲಿ ನನಗೆ ಅತಿ ದೊಡ್ಡ ಕೆಲಸ ಏನು ಅಂತಂದರೆ ಇವಳನ್ನ ನೋಡ್ಕೊಳ್ಳೋದೇ ನನಗೊಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಆಟ ಶುರು ಮಾಡ್ಕೊತಾಳೆ. ಇನ್ನು ನಿದ್ದೆ ಅನ್ನೋದು ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಇವಾಗ ಆಟ ಜಾಸ್ತಿ ಶುರು ಮಾಡ್ಕೊಬಿಟ್ಟವಳೆ, ಆಟ ಆಡಬೇಕಂತ. ಇನ್ನು ನನಗೆ ಯಶು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಒಂದು ಆಸೆ ಇತ್ತು, ನನ್ನ ಮಗಳಿಗೆ ನನ್ನ ಕೈಯಾರ ನಾನೇ ಬಟ್ಟೆ ಸ್ಟಿಚ್ ಮಾಡಿ ಹಾಕಬೇಕು ಅಂತ ಅನ್ನೋದು ತುಂಬಾ ಆಸೆ ನನಗೆ. ಹಂಗಾಗಿ ಚಿಕ್ಕ ಪೀಸ್ಗಳು ಇರ್ತೈತಲ್ಲ ಮನೆಯಲ್ಲಿ, ಅದನ್ನು ಕಟ್ ಮಾಡಿ, ಇವಾಗ ಬೇಸಿಗೆ ಇರೋದ್ರಿಂದ ಈ ಸಮ್ಮರ್ಗೆ ಅವಳಿಗೆ ಅಡ್ಜಸ್ಟ್ ಆಗೋ ಥರ ಆ ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡಿ ಹಾಕ್ತೀನಿ. ಇನ್ನು ನಾನು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ಬಂದಾಗೆಲ್ಲನೂ ಬಂದ್ಬಿಟ್ಟು ಚೇರ್ ಇಟ್ಕೊಂಡು ನಿಂತ್ಕೊಳ್ಳೋದು, ಇಲ್ಲ ನಾನು ಬಟ್ಟೆ ಇಟ್ಕೊಂಡು ಈ ಥರ ಮಾಡ್ತಾ ಇರ್ತಾಳೆ.
ನನಗೆ ಸಿಕ್ಕಾಪಟ್ಟೆ ಭಯನೂ ಆಗುತ್ತೆ ಬಿದ್ದುಬಿಡ್ತಾಳೇನೋ ಅಂತ ಅಂದ್ಬಿಟ್ಟು. ಆದ್ರೂ ಒಂದು ಗ್ರಿಪ್ಪಲ್ಲಿ ಇಟ್ಕೊಂಡು ಆಡ್ತಾ ಇರ್ತಾಳೆ. ಅವಳಿಗೆ ನಾನು ಇಲ್ಲಿ ಬಟ್ಟೆ ಮಿಷಿನ್ ಹತ್ರ ಬಂದು ಸೌಂಡ್ ಮಾಡೋದೇ ಅವಳಿಗೊಂದು ಇಷ್ಟ. ಅವಾಗ್ಲಿಂದನೂ ಅವಳಿಗೆ ಆ ಥರ ತುಂಬಾ ಇಷ್ಟ. ಬಂದು ಈ ಥರ ಚೇರ್ ಇಟ್ಕೊಂಡು ನಿಂತ್ಕೊಬಿಡ್ತಾಳೆ. ಇನ್ನು ಸ್ಟಿಚ್ ಮಾಡಿ ಬಟ್ಟೆ ಹಾಕಿದ್ದೀನಿ, ಫೋಟೋಸ್ ಆ್ಯಡ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಇದು ನಾನೇ ಸ್ಟಿಚ್ ಮಾಡಿದ್ದು ಬಟ್ಟೆ. ಇದು ಸ್ವಲ್ಪ ಸ್ಪಂಜಾಗೆ ಮೆತ್ತಗಿರೋದ್ರಿಂದ ಅವಳಿಗೆ ಕಾಟನ್ ಥರ ಐತೆ, ಹಂಗಾಗಿ ಯಾವುದೇ ಥರ ಚುಚ್ಚೋದಿಲ್ಲ. ಹಂಗಾಗಿ ಖುಷಿ ಪಟ್ಟು ಹಾಕ್ಸ್ಕೊತಾಳೆ ಬಟ್ಟೆನ. ಇನ್ನು ನಮ್ಮ ಮಕ್ಳುಗಳಿಗೆ ನಾವೇ ಬಟ್ಟೆ ಹೊಲ್ದು ಅದು ನಾವು ಅವ್ರಿಗೆ ಹಾಕಿ ಅದರಲ್ಲಿ ಏನೋ ನೋಡಿದ್ರೇ ಅದೇನೋ ಒಂಥರ ಖುಷಿ ಸಿಗುತ್ತೆ. ನನಗೆ ಆ ಥರ ಫೀಲ್ ಆಗುತ್ತೆ. ಬೇರೆಯವ್ರಿಗೆಲ್ಲ ಯಾವ ಥರನೋ ಏನೋ ಗೊತ್ತಿಲ್ಲ. ನನಗೆ ನನ್ನ ಕೈಯಾರೆ ಬಟ್ಟೆ ಹೊಲ್ದು ನನ್ನ ಮಗಳಿಗೆ ಇಕ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಹಂಗಾಗಿ ಅದನ್ನು ಈಡೇರಿಸ್ಕೊಂಬಿಟ್ಟೆ. ಇನ್ನು ಯಶುಗೆ 8ನೇ ತಾರೀಕು ಬಂದರೆ 7 ತಿಂಗಳು ತುಂಬಿ 8ಕ್ಕೆ ಬೀಳುತ್ತೆ. ಹಂಗಾಗಿ ಹೊಸ್ಲು ದಾಟೋಕ್ಕೆ ತುಂಬಾ ಟ್ರೈ ಮಾಡ್ತಾವಳೆ. ನಾನು ಒಳ್ಳೆ ದಿನ ಟೈಮು ಎಲ್ಲ ನೋಡಿ ಅವಳಿಗೆ ಹೊಸ್ಲು ದಾಟಿಸೋಣ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆದ್ರೂ ತುಂಬಾ ಟ್ರೈ ಮಾಡ್ತಾಳೆ, ಅವಾಗವಾಗ ಬಂದು ಆಚೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಅವಳಿಗೆ ಎದ್ದಿದ ತಕ್ಷಣವೇ ಡೋರ್ ತೆಗೆದು ಬಿಟ್ಬಿಟ್ರೆ ಸಾಕು, ಮನೆಯಲ್ಲಿರೋದು ಕೆಲಸ ಸ್ವಲ್ಪ ಇರೋದನ್ನು ಜಾಸ್ತಿ ಮಾಡಿಬಿಡ್ತಾಳೆ. ನನಗೆ ಕೆಲಸ ಮಾಡು ನೀನು ಅಂತ ಹೇಳ್ಬಿಟ್ಟು ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಹೋದರೆ ಅವಳು ಒಂದು ಕಡೆಯಿಂದ ಎಲ್ಲನೂ ತೆಗ್ದು ನೆಲದಲ್ಲೇ ಹಾಕ್ಬಿಟ್ಟು ಬರ್ತಾಳೆ. ಅವಳಿಗೆ ನೀಟಾಗಿ ಯಾವಾಗ್ಲೂ ಗಾಳಿ ಬೆಳಕು ಎಲ್ಲನೂ ಇರಬೇಕು. ಹಂಗಾಗಿ ಇಲ್ಲಿ ಮನೆ ಮುಂದೆಗಡೆ ಮೇನ್ ಡೋರ್ ಬಂದ್ಬಿಟ್ಟು ಕೂತ್ಕೊಬಿಡ್ತಾಳೆ. ಹಿಂಗೆ ನಮ್ಮ ಮನೆ ಎದುರುಗಡೆ ಸ್ವಲ್ಪ ಸೀಪೆಹಣ್ಣು ಮರ ಅದು ಎಲ್ಲ ಸ್ವಲ್ಪ ಗ್ರೀನರಿಯಾಗಿ ಐತೆ ಚೆನ್ನಾಗಿ. ಇನ್ನು ಮಕ್ಕಳು ಆಟ ಆಡೋದು, ರೋಡಲ್ಲಿ ಯಾರಾದರೂ ಹೋಯ್ತಾ ಇದ್ರೆ ಕಾಣಿಸೋದು ಅವಳಿಗೆ ಎಲ್ಲ ನೋಡ್ತಾ ಇರ್ತಾಳೆ. ಅಲ್ಲಿ ಬಂದು ಎದ್ದಿದ ತಕ್ಷಣವೇ ಇಲ್ಲಿ ಬಂದು ಕೂತ್ಕೊಂಡು ಇವ್ರನ್ನ ಎಲ್ಲರನ್ನೂ ಕರೀತಾಳೆ. ಬಾ ಬಾ ಅಂತ ಕರೆಯೋದೇ ಅವಳ ಕೆಲಸ. ಇನ್ನು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ನಾನು ಪೂಜೆ ಎಲ್ಲ ಮಾಡಬೇಕು. ಇವತ್ತು ನಮ್ಮ ಅಪ್ಪಂಗೆ ಎಡೆ ಬೇರೆ ಇಡ್ತೀವಿ. ನಮ್ಮಪ್ಪ ಇವಾಗ ಒಂದು 4 ತಿಂಗಳಾಯಿತು ತೀರ್ಕೊಂಡ್ರು. ಇದು 4ನೇ ಸಲ ಎಡೆ ಇಡ್ತಾ ಇರೋದು. 3 ತಿಂಗಳವರೆಗೂ ಊರಲ್ಲೇ ಎಡೆ ಇಟ್ವಿ. ಈ ಸತಿ ಇಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು, ಎಲ್ಲರೂ ಊರಿಗೆ ಹೋಗೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ನನ್ನ ತಮ್ಮರ ಮನೆಯಲ್ಲೇ ಇಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಪಾಪುಗೂ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಎಲ್ಲ ಮಾಡಬೇಕು. ಇದು ಒಂದು ರೀಸನ್ನು ನಾನು ವಿಡಿಯೋ ಮಾಡದೇ ಇರೋಕ್ಕೆ ಕಾರಣ. ನಮ್ಮಪ್ಪ ಬೇರೆ ತೀರೋದ್ರು. ಅವಾಗ ಯಶುಗೆ 3 ತಿಂಗಳು ಆಗಿತ್ತು. ಇದೂ ಸ್ವಲ್ಪ ಮನಸ್ಸಲ್ಲಿ ತುಂಬ ಬೇಜಾರಿತ್ತು. ಹಂಗಾಗಿ ಯಾವುದೇ ಥರ ವೀಡಿಯೋಸು ಮಾಡಿಕೊಳ್ಳೂ ಇಲ್ಲ, ನಾನು ಯಾವುದು ಮಾಡಿ ಹಾಕೋಕ್ಕೂ ಇಂಟ್ರೆಸ್ಟು ಇರಲಿಲ್ಲ. ಅದಾಗಿ 2 ತಿಂಗಳಿಗೆ ಮತ್ತೆ ನಮ್ಮ ಅಜ್ಜಿ ತೀರೋದ್ರು. ಹೆಂಗೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಯಿತು. ಎಲ್ಲ ಒಬ್ಬರೇ ಈ ಥರ ಆಯ್ತಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಯಾವುದೇ ಥರ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ತುಂಬ ಗಲೀಜಾಗಿದ್ದರೆ ಮಾತ್ರ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋದು. ಈ ಒಂದೊಂದು ದಿನ ಯೂಸ್ ಮಾಡಿರೋದೆಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ವಾಷಿಂಗ್ ಮಿಷಿನ್ ಆನ್ ಮಾಡಿದ್ರೇ ಅವಳಿಗೆ ಅದು ನೋಡೋಕ್ಕೆ ಒಂದು ಖುಷಿಯಾಗ್ಬಿಡ್ತೈತೆ. ಬಂದು ಅಲ್ಲೇ ಕುತ್ಕೊಬಿಟ್ಟು ಬಟ್ಟೆ ಎಲ್ಲ ಕಿತ್ತಾಕಿ ಅದ್ರ ಜೊತೆ ಆಟ ಆಡ್ಕೊಂಡು ಕುತ್ಕೋತಾಳೆ. ಒಂದು ಕೆಲಸನೂ ನೀಟಾಗಿ ಮಾಡೋಕ್ಕೆ ಬಿಡೋಲ್ಲ ನನ್ನ ಮನೇಲಿ. ಎಲ್ಲದಕ್ಕೂ ನಾನು ಮಾಡಬೇಕಂತ ಮಧ್ಯಲಿ ಬರ್ತಾನೇ ಇರ್ತಾಳೆ ಅವಳು. ಯಾವ್ದು ಕೈ ಸಿಗ್ತೈತೆ ಅದೆಲ್ಲ ಕಿತ್ತಾಕೋದು ಎಲ್ಲ ಮಾಡೋದು ಮಾಡ್ತಾಳೆ. ಕೆಲಸ ಏನಾದರೂ ಮುಗಿಬೇಕು ಅಂತ ಅಂದರೆ ಇವಳು ಮಲ್ಕೋಬೇಕು. ಇವಳು ಮಲ್ಕೊಂಡ್ರೆ ನನಗೆ ಮುಕ್ಕಾಲು ಭಾಗ ಕೆಲಸ ತಾನಾಗೆ ನನಗೆ ಗೊತ್ತಿಲ್ದಂಗೆ ಆಟೋಮೆಟಿಕ್ಕಾಗಿ ಆಗೋಗ್ಬಿಟ್ಟಿರ್ತದೆ. ಇನ್ನು ಹೆಂಗೋ ಆಟ ಆಡ್ತಾವಳೆ ಅಂತ ಅಂದ್ಬಿಟ್ಟು ರೂಮ್ ಕ್ಲೀನ್ ಮಾಡೋಣ ಅಂತ ರೂಮಿಗೆ ಬರೋದ್ರೊಳಗಡೆ ಆಲೆ ಬಂದು ಮಂಚದ ದಂಡಿಲೇ ಕುತ್ಕೊಬಿಟ್ಟು ನನ್ನೇ ಕರೀತಾವಳೆ, ಬಾ ಬಾ ಕ್ಲೀನ್ ಮಾಡು ಅಂತ ಅಂದ್ಬಿಟ್ಟು. ಅಲ್ಲೂ ಮಂಚ ಇಟ್ಕೊಂಡು ನಿಂತ್ಕೊಳ್ಳೋದು, ಚೇರ್ ಇಟ್ಕೊಂಡು ನಿಂತ್ಕೊಳ್ಳೋದು, ಏನಾದರೂ ಒಂದೊಂದು ತೀಟೆ ಮಾಡ್ತಾನೇ ಇರ್ತಾಳೆ. ಎಲ್ಲೋದ್ರೂ ಒಂದು ತೀಟೆ ಮಾಡಲೇಬೇಕು ಅವಳು ಇಟ್ಕೊಂಡು ಕೆಲಸ ಮಾಡೋದೇ ನನಗೆ ತುಂಬ ಕಷ್ಟದ ಕೆಲಸ ಆಗ್ಬಿಟ್ಟೈತಿ. ಇವಾಗ ಚಿಕ್ಕ ಮಕ್ಕಳು ಇರೋ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರೂ ಅದು ಸಾಕಾಗೋದೇ ಇಲ್ಲ ಅಂತಲೇ ಹೇಳ್ಬೋದು. ನಾನು ವಾರದಲ್ಲಿ 2 ದಿನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಎಲ್ಲನೂ. ಆದ್ರೂ ಅದು ದಿನ ಮೆಸ್ಸಿಯಾಗೇ ಇರುತ್ತೆ ಮನೇಲಿ. ಮಕ್ಕಳು ಇರೋ ಮನೇಲಿ ಆದಷ್ಟು ಕ್ಲೀನ್ ಮಾಡ್ಕೊತಾ ಇದ್ರೇ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಎಲ್ಲ ಕ್ಲೀನ್ ಮಾಡಿ ಇನ್ನು ಸ್ನಾನಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡ್ಸೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ನಿದ್ದೆ ಬಂತು ಅಂತ ಅಳ್ತಾ ಇದ್ಲು. ಸರಿ ಅಂತ ಮಲಗಿಸೋಣ ಅಂತ ಹೇಳಿ ಮಲಗಿಸಿದ್ರೆ ಆಲೆ ಎದ್ಬಿಟ್ಟು ಗೊಂಬೆ ಇಟ್ಕೊಂಡು ಆಟ ಆಡ್ತಾಯಿದ್ಲು. ಸರಿ ಅಂದ್ಬಿಟ್ಟು ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಸ್ನಾನ ಮಾಡಿಸ್ದೆ. ಇನ್ನು ಮಲಗಿಸ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ನನ್ನ ತಮ್ಮರ ಮನೆ ಹತ್ರ ಎಡೆ ಇಡಕ್ಕೆ ಹೋಗಬೇಕು ಅಂತ ಅಂದ್ವಲ್ಲ, ಅಲ್ಲೇ ಹೋಗ್ಬೇಕು. ಇನ್ನು ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ, ಹೆಂಗೂ ಮಲ್ಕೊಂಡವಳ ಅಂತ ಹೇಳಿ ರೆಡಿ ಮಾಡಿಬಿಟ್ಟು ಒಂದೇ ಸರಿ ಬಟ್ಟೆ ಆಮೇಲೆ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಮಲಗಿಸ್ಬಿಟ್ಟೆ. ಹೆಂಗೋ ಫೈನಲಿ ಮಲ್ಕೊಂಡ್ಳು ಅವಳು. ಮತ್ತೆ ಇನ್ನು ಹೇಳೋ ಸಮಯದಷ್ಟೊಳಗೆ ನಾನು
ರೆಡಿ ಆಗಬೇಕು, ಎಲ್ಲ ಕೆಲಸ ಮುಗಿಸ್ಕೊಬಿಡ್ಬೇಕು. ಇನ್ನು ಶಿವು ಕೂಡ ಬರ್ತಾರೆ, ಅವರು ಸ್ನಾನ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಫೋನ್ ಮಾಡಿದರು. 4:15 ಒಳಗಡೆ ಎಡೆ ಇಡಬೇಕು ಅಂತ ಹೇಳಿ ಅಮ್ಮ ಹೇಳಿದರು. ಹಂಗಾಗಿ ಮತ್ತೆ 4:15 ಮೇಲೆ ಆದರೆ ಟೈಮ್ ಆಗಿಬಿಡುತ್ತೆ, ಇಡಬಾರ್ದು, ರಾಹುಕಾಲ ಏನೋ ಐತೆ, ನೈಟು 6 ಗಂಟೆ ಮೇಲೆ ಇಡಿ ಅಂತ ಹೇಳಿದ್ರು. ಹಂಗಾಗಿ ಸರಿ ಅಂದ್ಬಿಟ್ಟು ಇನ್ನು ನಾನು ಸ್ನಾನ ಮಾಡಿ ರೆಡಿಯಾಗಿ ಬರೋದ್ರೊಳಗಡೆ ಆಲೆ ಎದ್ದು ಮತ್ತೆ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ಲು. ಇನ್ನು ಶಿವನೇ ಪೂಜೆ ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ಮತ್ತೆ ನಾನು ಅವಳಿಗೆ ರೆಡಿ ಮಾಡಿ ಹಂಗೆ ಫೀಡ್ ಮಾಡಿದೆ. ಮತ್ತೆ ಮಲ್ಕೊಂಡ್ಲಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದು ಸಣ್ಣ ಪುಟ್ಟ ಕೆಲಸ ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡು ಮತ್ತೆ ಹೋಗಿ ನೋಡೋದ್ರೊಳಗೆ ಆಲೆ ಎದ್ದೇ ಬಿಟ್ಟಿದ್ಲು. ತಿರ್ಗಿ ಅವಳನ್ನು ಕರ್ಕೊಂಡು ಹೊರಟ್ವಿ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು. ಗಿಣಿ ಎದ್ಬಿಡ್ತು, ಹೋಗಕ್ಕೆ ಎದ್ಬಿಡ್ತು ಊರ್ಗೆ. ಫ್ಯಾನ್ ಆಫ್ ಆಗೋಯ್ತು, ನೋಡ್ತಾ ಇದ್ದೀರಿ ಫ್ಯಾನ್ನ? ಕಳ್ಳ ಬಂದ್ಬಿಟ್ರಿ ನೀವು. ಬನ್ನಿ ಮೋನ, ಚಪ್ಪಲಿ ಎಲ್ಲೋದ? ಇನ್ನು ಅಮ್ಮಂಗೆ ಕೆಲಸ ಇತ್ತು, ಹಂಗಾಗಿ ಕೆಲ್ಸಕ್ಕೆ ಹೋಗಿದ್ರು. ಫೋನ್ ಮಾಡಿದ್ರು, ನಮ್ಮನ್ನು ಹಿಂಗೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅವರು ಕೆಲಸದಿಂದ ಹೋಗೋಕ್ಕೆ ದೂರ ಆಗುತ್ತೆ ಅಲ್ಲಿಗೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹಂಗೆ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನನ್ನ ಮನೆ ಹತ್ರ ಇವತ್ತು ಸಂಡೇ ಇರೋದ್ರಿಂದ ಶ್ರೀರಾಮನವಮಿ ಹಬ್ಬ ಮಾಡಿದ್ರು ಮತ್ತೆ ಇವತ್ತು, ಹಂಗಾಗಿ ಪಾನಕ ಎಲ್ಲ ಕೊಡ್ತಾಯಿದ್ರು. ಹೆಸರುಬೇಳೆ ಚೆನ್ನಾಗಿ ಮಾಡಿದ್ರು, ಪಾನಕಕ್ಕೆ ಇನ್ನೊಂಚೂರು ಬೆಲ್ಲ ಹಾಕ್ಬೇಕಿತ್ತು. ಅದೇ ಉಪ್ಪು ಕಡಿಮೆ ಹಾಕವ್ರೆ ಬೇಸಿಗೆ ಅಂದ್ಬಿಟ್ಟು. ಅವ್ರು ಯಾರೋ ಹೇಳ್ತಿದ್ರು, ಪಾನಕ ಕುಡ್ದ್ ನೋಡಿದ್ರ ಉಪ್ಪ ಏನಪ್ಪ ಇದು ಸೆಪ್ಪೆ ಆಗೈತಾ, ಇನ್ ಸ್ವಲ್ಪ ಸಿಹಿ ಮಾಡ್ಬೇಕಾ, ಹೆಂಗೆ ಏನು ಹೇಳಿ ಅಂತ. ಎಲ್ಲಾರು ಪರವಾಗಿಲ್ಲ, ಸಾಕು ಇದಕ್ಕಿಂತ ಸಿಹಿ ಬೇಕಾ, ಸಾಕು ಸುಮ್ಮನೆ ಸೈಲೆಂಟ್ ಆಗ್ಬಿಟ್ಟವ್ರಲ್ಲ. ಕಿಟಕಿದು ಇದು ಡೋರ್ ತೆಗ್ದ್ನಲ್ಲ ಹಾಕ, ಅದು ಡಬಾರ್ ಅಂತ ಸೌಂಡ್ ಮದಡ್ಕಿ ಎದ್ಬಿಟ್ಟು. ಇನ್ನು ಅಮ್ಮನ್ ಕೂಡ ಕರ್ಕೊಂಡು ಜೊತೆಲೆ ಬಂದ್ವಿ. ಸ್ವಲ್ಪ ತೆಂಗಿನಕಾಯಿ ಬೇಕಿತ್ತು ಅಂತ ಫೋನ್ ಮಾಡಿದ, ಹಂಗಾಗಿ ನಮ್ಮ ಮನೇಲೆ ತೆಂಗಿನಕಾಯಿ ಇತ್ತು ಸಹಿತ ಅದನ್ನು ತಗೊಂಡು ಬಂದ್ವಿ ಮನೆ ಹತ್ರ. ಯಾರು ಅವರು ನೋಟಿಗೆ ಒಂದೇ ಇಲ್ಲ. ನೀವು ಡ್ಯಾನ್ಸ್ ಮಾಡಿದ್ರೆ ಅವಳು ಡ್ಯಾನ್ಸ್ ಮಾಡ್ತಾಳೆ. ಮಾಡು, ಮಾಡ್ಕೊ, ಇಲ್ಲಿಗೆ ಮಾಡ್ಕೊಳ್ಳೋದು ಹಿಂಗೆ ಹಂಗೆ. ಊಟ ಮಾಡಿದ್ವಿ ಇವತ್ತು, ನಾನ್ ವೆಜ್ ಮಾಡಿ ಎಡೆ ಇಡೋಣ ಅಂತ ಇಟ್ಟಿದ್ದೀವಿ. ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ವಿ ಎಲ್ಲರೂ. ಇನ್ನು ನಾವು ಊಟ ಮುಗಿಸ್ಕೊಂಡು ಹೊರಟ್ವಿ. ನೈಟ್ ಅಲ್ಲೇ 10 ಗಂಟೆ ಆಗೋಗಿತ್ತು. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.